ಭಾನುಶ್ರೀ ಇದ್ದಾರೆ ಭದ್ರಾವತಿಯಿಂದ. ನಮಸ್ಕಾರ ಭಾನುಶ್ರೀ. ಹಲೋ, ನನ್ನ ಮಾತು ತಮಗೆ ಕೇಳಿಸ್ತಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಕೇಳಿಸ್ತಿದೆ. ನಿಮಗೆ ಭಾನುಶ್ರೀ ಏನ್ ಮಾಡ್ಕೊಂಡಿರೋ ತಾವು? ನಾನು ವರ್ಕ್ ಮಾಡ್ತಿದ್ದೀನಿ ಮೇಡಮ್. ಓಕೆ. ಇಲ್ಲ, ಶಿವಮೊಗ್ಗದಲ್ಲೇ. ಗಿಲ್ಲಿ ಬಗ್ಗೆ ಮಾತಾಡ್ಲಿಕ್ಕೆ ಕಾಲ್ ಮಾಡಿದ್ದು. ಎಷ್ಟು ಟ್ರೈ ಮಾಡಿದ್ರು ಕಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ. ನಾನೇ ಸುಮ್ಮನಾದೆ. ನಮ್ಮ ಅಮ್ಮನೇ ಮತ್ತೆ ಟ್ರೈ ಮಾಡು ಅಂತ ಹೇಳ್ತಾ ಇದ್ರು. ಮಾತಾಡ್ಬೇಕು ಅಂತ. ಅದಕ್ಕೆ ಮೇಡಮ್ ದಟ್ಸ್ ಅಮೇಜಿಂಗ್. ಯಾಕೆ ಗಿಲ್ಲಿ ಅವ್ರು ತುಂಬಾ ಇಷ್ಟ ಆದ್ರು? ಅಲ್ಲ, ಇಬ್ರು ಡಿಸರ್ವಿಂಗ್ ಕ್ಯಾಂಡಿಡೇಟ್, ವಿನ್ನರ್ ಅಂಡ್ ರನ್ನರ್ ಅಪ್ ಇಬ್ರು ಕೂಡ. ಅವನ ಹಂಬಲ್ ನೇಚರ್ ಅಂಡ್ ಕಾಮಿಡಿ ಟೈಮಿಂಗ್ ಅವ್ರು ವಿನ್ ಆಗ್ಲಿಕ್ಕೆ ಕಾರಣ ಆಗಿದೆ ಅನ್ಸುತ್ತೆ. ಬಟ್ ನಮಗೆ ಅವ್ರ ರಿಯಾಲಿಟಿ ಶೋ ಮುಂಚೆಯಿಂದಾನು ಎಲ್ಲದೂ ನೋಡ್ತಿದ್ವಿ. ಎಲ್ಲದೂ ತುಂಬಾ ಚೆನ್ನಾಗಿ ಇಷ್ಟ ಆಗ್ತಿತ್ತು ನಮಗೆ. ಬಟ್ ಈ ಟೈಮ್ ಬಿಗ್ ಬಾಸ್ ಅಂತೂ ಟಾಪ್ ಅಲ್ಲಿ ಬಂದ್ಬಿಟ್ಟಿದೆ ಮೇಡಮ್. ಅಲ್ವಾ? ಅಂಡ್ ಟಾಪ್ 6 ಕಂಟೆಸ್ಟೆಂಟ್ಸ್ ಎಲ್ಲರೂ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ಅನಿಸ್ತಾ ತಮಗೆ? ಈ ಟೈಮ್ ಅಲ್ಲೇ ನಮಗೆ ಬಿಗ್ ಬಾಸ್ ತುಂಬಾ ಇಷ್ಟ ಆಗಿದ್ದು ಹೇಳ್ಬೇಕು ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಗಿಲ್ಲಿ. ಓನ್ಲಿ ಬಿಕಾಸ್ ಆಫ್ ಗಿಲ್ಲಿ ಬಿಗ್ ಬಾಸ್ ನೋಡ್ತಿದ್ರಿ. ಸೊ ಫೀಮೇಲ್ ಕಂಟೆಸ್ಟೆಂಟ್ ಅಲ್ಲಿ ಯಾರು ತುಂಬಾ ಇಷ್ಟ ಆಗ್ತಿದ್ರು? ಏನ್ ಮೇಡಮ್? ಫೀಮೇಲ್ ಕಂಟೆಸ್ಟೆಂಟ್ಸ್ ಅಲ್ಲಿ ಕಾವ್ಯ ಮೇಡಮ್. ಕಾವ್ಯ ಚೆನ್ನಾಗಿತ್ತಲ್ಲ ಅವ್ರ ಪೇರು. ರಕ್ಷಿತಾ ಇದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರದ್ದು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ ಅದೇ ಮೇಡಮ್ ಆಕ್ಚುಲಿ ವರ್ಕ್ ಆಗಿದ್ದು ತುಂಬಾ ಚೆನ್ನಾಗಿತ್ತು. ಯಾರು ಚೆನ್ನಾಗಿ ವರ್ಕ್ ಆಯ್ತು? ಕಾವ್ಯ ಅವ್ರಿಗೆ ವರ್ಕ್ ಆಯ್ತಾ, ಗಿಲ್ಲಿ ಅವ್ರಿಗೆ ವರ್ಕ್ ಆಯ್ತಾ? ಆಕ್ಚುಲಿ ಗಿಲ್ಲಿ ಅವ್ರದ್ದು ಚೆನ್ನಾಗ್ ಬಂತು, ಬಟ್ ಕಾವ್ಯ ಅವರು ಸ್ವಲ್ಪ ಅದ್ರ ಜೊತೆಗೆ ಬಂದ್ರು ಅನ್ನಿಸ್ತು. ಬಟ್ ರಕ್ಷಿತಾದು ಕೊನೆ ಲಾಸ್ಟ್ 3 weeks 4 weeks ಅಲ್ಲಿ ಗಿಲ್ಲಿದು ಅಂಡ್ ರಕ್ಷಿತಾ ಕಾಂಬಿನೇಷನ್ ಚೆನ್ನಾಗಿತ್ತು ಮೇಡಮ್. ಒಂಥರ ಕ್ಯೂಟ್ ಆಗಿತ್ತು, ಚೆನ್ನಾಗಿತ್ತು, ಚೆನ್ನಾಗ್ ಅನ್ನಿಸ್ತು ಮಾತ್ರ. ನಮ್ಗಂತೂ ನಾವು ಚಾನಲ್ ಚೇಂಜ್ ಅಡ್ವರ್ಟೈಸ್ ಬಂದ್ರೆ ಚಾನಲ್ ಚೇಂಜ್ ಮಾಡೋರಿದ್ವಿ ನಾವು. ಯಾವಾಗ್ಲೂ ಸಾಮಾನ್ಯ ಅಡ್ವರ್ಟೈಸ್ ಬಂದ, ಬಟ್ ದಿಸ್ ಟೈಮ್ ಅದು ನಾವು ಚೇಂಜೇ ಮಾಡ್ತಿರ್ಲಿಲ್ಲ. ಅಷ್ಟು ಇದಾಗಿ ನೋಡಿದ್ದೀವಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮನೋಜ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ ಮನೋಜ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ. ಹೇಳ್ರಿ, ಎಷ್ಟು ಖುಷಿ ಇದೆ? ನಮಗೆ ತುಂಬಾ ಖುಷಿ ಇದೆ ಮೇಡಮ್. ನಾವು ಆಕ್ಚುಲಿ ನೀವು ಹೇಳ್ಬೇಕಂದ್ರೆ ನಮ್ದು ರಕ್ಷಿತಾ ಅವ್ರ ಫ್ಯಾನ್. ನಾವು ಬೆಂಗಳೂರಲ್ಲೇ ಕೆಲಸ ಮಾಡೋದು IT ಕಂಪ್ನಿಲಿ. ಸೊ ನಮ್ಗೆ ರಕ್ಷಿತಾ ಕಂಡ್ರು ತುಂಬಾ ಇಷ್ಟ ಆಯ್ತು, ರಘು ಕಂಡ್ರು ತುಂಬಾ ಇಷ್ಟ ಆಯ್ತು. ಸೊ ಇವಾಗ ನಮ್ಗೆ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ರಘು, ರಕ್ಷಿತಾ ಮತ್ತೆ ಗಿಲ್ಲಿ 3 ಜನ ತುಂಬಾ ಚೆನ್ನಾಗಿ ಆಡಿದ್ದಾರೆ ಮೇಡಮ್. ಅದಕ್ಕೆ ತುಂಬಾ ಖುಷಿ ಇದೆ. ಆಮೇಲೆ ರಕ್ಷಿತಾ ಗೆಲ್ಬೋದಾಗಿತ್ತು, ಮೇ ಬಿ ಬೇರೆ ಸೀಸನ್ ಅಲ್ಲಿ ಇದ್ದಿದ್ರೆ ಗೆಲ್ತಾ ಇದ್ರೇನೋ, ಮುಂಚಿನ 2 ಸೀಸನ್ ಅಲ್ಲಿ ಬಂದಿದ್ರೆ ಗೆಲ್ತಾ ಇದ್ರೇನೋ. ಬಟ್ ಈ ಸೀಸನ್ ಅಲ್ಲಿ ಗಿಲ್ಲಿ ಚೆನ್ನಾಗಿ ಆಡಿದ್ರಿಂದ ಅವ್ರು ಗೆದ್ದಿದ್ದಾರೆ, ಒಳ್ಳೇದಾಗಿ. ಹೌದು, ಗಿಲ್ಲಿ ವಾಸ್ ಟಫೆಸ್ಟ್ ಕಾಂಪಿಟೇಟರ್ ಅಲ್ವಾ? ಹೌದೌದು. ನಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಗಿಲ್ಲಿ ಮತ್ತೆ ಪ್ರಥಮ್ ಅವರು 1 ಸೀಸನ್ ಅಲ್ಲಿ ಬಂದ್ರೆ ನಮ್ಗೆ ನೋಡ್ಬೇಕು ಚೆನ್ನಾಗಿರುತ್ತೆ ಮೇಡಮ್. ಆಕ್ಚುಲಿ ಹೇಳ್ತಾ ಇದ್ರು ಎಲ್ಲರೂ, ಈ 12 ಸೀಸನ್ ತನಕ ಬಂದಂಥ ಬಿಗ್ ಬಾಸ್ ರನ್ನರ್ ಅಪ್ಪುಗಳು ಮತ್ತೆ ವಿನ್ನರ್ಗಳನ್ನ ಒಂದುಗೂಡಿಸಿ ಒಂದು ಶೋ ಮಾಡಬೇಕು ಅಂತ. ಇಲ್ಲ ಮೇಡಮ್, ಅದ್ ಬಿಡಿ. ಬಟ್ ಗಿಲ್ಲಿ ಮತ್ತೆ ಪ್ರಥಮ್ 1 ಸೀಸನ್ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ ಕಡೆ ಒಳ್ಳೆ ಹುಡುಗ, ಒಂದ್ ಕಡೆ ಬಡಮನತನದ ಹುಡುಗ. ಇಬ್ರದು ಮಾತು ಚೆನ್ನಾಗಿದೆ. ಅವರಿಬ್ರು ಫೇಸ್ ಟು ಫೇಸ್ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಓಕೆ, ಬಿಗ್ ಬಾಸ್ ಏನಾದ್ರು ಕೇಳಿಸ್ಕೊಂಡ್ರೆ ನೋಡೋಣ, ಮುಂದಿನ ದಿನಗಳಲ್ಲಿ ಆ ಥರ ಆದ್ರೂ ಆಗಬಹುದು. ಆದ್ರೆ ಒಳ್ಳೇದು. ಬಟ್ ಆಕ್ಚುಲಿ ತುಂಬಾ ಒಳ್ಳೆ ಸೀಸನ್. ರಕ್ಷಿತಾ ಅವರು ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ನೀವು ಅವರು ಕನ್ನಡ ಮಾತಾಡೋದು ಕಷ್ಟ ಪಡ್ತಾ ಇದ್ರು ಫೈನಲ್ ಬಂದಿದಾರಲ್ಲ, ಅದು ನಮಗೆ ಖುಷಿ ಇದೆ ಮೇಡಮ್. ಸೊ ಸುದೀಪ್ ಅವ್ರ ಬಗ್ಗೆ ಹೇಳೋದಾದ್ರೆ ಓವರ್ ಆಲ್ ಬಿಗ್ ಬಾಸ್ ರಿಯಾಲಿಟಿ ಶೋನ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ಹೇಗೆ ಅನ್ಸುತ್ತೆ? ಸುದೀಪ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಸರ್. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಯಾವಾಗ ಸುದೀಪ್ ಟ್ವೀಟ್ ಹಾಕಿದ್ರಲ್ಲ, ಸುದೀಪ್ ಅವರು ಈ ತರ ಬಿಗ್ ಬಾಸ್ ಸೀಸನ್ ನಾನು ಹೋಸ್ಟ್ ಮಾಡಲ್ಲ ಅಂತ, ಅವಾಗ ಎಲ್ರು ಅನ್ಕೊಂಡಿದ್ ಒಂದೇ, ಬಿಗ್ ಬಾಸ್ ಯಾರು ನೋಡಲ್ಲ ಅಂತ, ಅದನ್ನ ರಿಪ್ಲೇಸ್ ಮಾಡಕ್ ಆಗಲ್ಲ ಅಂತ. ಒಂದ್ ಮಾತು ಹೇಳ್ಬೇಕಂದ್ರೆ ಅದು ರಿಪ್ಲೇಸ್ ಮಾಡಕ್ ಆಗದೆ ಇರೋ ಒಂದು ಶಕ್ತಿ ಅದು ಸುದೀಪ್ ಅವರು. ಸೊ ಸುದೀಪ್ ಇದ್ರೇನೆ ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಮೂರ್ತಿ ಇದ್ದಾರೆ ತುರುವೇಕೆರೆಯಿಂದ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ಸೊ ಹೇಳಿ ಮೂರ್ತಿ ಅವರೇ, ತಾವೇನ್ ಮಾಡ್ಕೊಂಡಿರೋದು? ಮೇಡಮ್ ನಾವು ರೈತರು. ಅದನ್ನ ಗಟ್ಟಿಯಾಗಿ ಹೇಳಿ ಅಲ್ಲ, ನಮ್ ಬೆನ್ನೆಲುಬು ನೀವು. ಅಯ್ಯೋ, ರೈತನ ಮಗ ಗೆದ್ದಿದ್ದಾರೆ, ಖುಷಿ ಪಡ್ಬೇಕು. ಹೇಗ ಅನಿಸ್ತಿದೆ? ಹೌದೌದು, ತುಂಬಾ ಖುಷಿ ಇದೆ. ನಿದ್ದೆ ಮಾಡಿಲ್ಲ ಮೇಡಮ್, ಬಿಗ್ ಬಾಸ್ ಓಪನ್ ಆದಾಗೇನೆ ನಿದ್ದೆ ಮಾಡಿಲ್ಲ. ಸೂಪರ್ ಸರ್. ಯಾಕೆ ಗಿಲ್ಲಿ ಅವ್ರು ಅಷ್ಟು ಹತ್ರ ಆದ್ರು ತಮ್ಮ ಮನ್ಸಿಗೆ?
ಅದೇ ಮಾತೇ ಬರ್ತಾರ ಮೇಡಮ್. ಮಾತೆ ಬಂಡವಾಳ. ಮೇಡಮ್ ಬರ್ತಾ ಇಲ್ಲ, ಯಾಕೆಂದ್ರೆ ಅಷ್ಟು ಬಡವನ ಮಗ ಕಷ್ಟಪಟ್ಟು ಅಷ್ಟೊಂದು ಶ್ರಮ ಬಿದ್ದು ಬಂದಾನೆ ಅಂದ್ರೆ ಅದೊಂದು ಗ್ರೇಟ್ ಮೇಡಮ್ ಅವರು. ಮುಂದಿನ ದಿನಗಳಲ್ಲಿ ಗಿಲ್ಲಿ ಅವ್ರನ್ನ ಯಾವ ರೀತಿ ಕಾಣೋದಕ್ಕೆ ಇಷ್ಟಪಡ್ತೀರಿ? ಮೇಡಮ್ ಅವರು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಿನ್ನು. ಇವತ್ತು ಅವರು 37 ಕೋಟಿ ಜನ ಅಂದ್ರೆ ಇನ್ನೂ ಹೋಗ್ಬೇಕು, ಇನ್ನೂ ಮೇಲೆ ಹೋಗ್ಬೇಕು. ಓಕೆ, ಮೇಡಮ್ ಸೊ ಅವ್ರೇನಾದ್ರು ಚಿತ್ರದಲ್ಲಿ ಕಾಣಿಸ್ಕೊಂಡು ಅವರು ಇದುವರೆಗೂ ಬಂದಿರೋದೇ ವೇಸ್ಟ್ ಮೇಡಮ್. ಅಶ್ವಿನಿ ಮೇಡಮ್ ಅವರು 3ನೇ ಸ್ಥಾನಕ್ಕೆ ಬಂದಿರೋದು ವೇಸ್ಟ್. ಏಕೆಂದ್ರೆ ಅವ್ರು ಮಾತಾಡೋ ಸ್ಪೀಚು, ಅವ್ರು ಮಾತಾಡೋ ಹೊರಟು ಮಾತುಗಳು, ಚುಚ್ಚು ಮಾತುಗಳು ಮೇಡಮ್ ವೇಸ್ಟ್ ಮೇಡಮ್. ಗಿಲ್ಲಿ ಪಂಚಿಂಗು, ಆ ಡೈಲಾಗು, ಆ ಟೈಮಿಂಗ್ಸ್ ಅಲ್ಲಿ ಆ ಮಾತಾಡೋ ಸ್ಪೀಚು ಗ್ರೇಟ್ ಮೇಡಮ್. ಆ ತಲೆಯಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಆಗಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಬಹಳ ಖುಷಿ ಆಯಿತು ತಮ್ಮೊಟ್ಟಿಗೆ ಮಾತನಾಡಿ. ಸೊ ರಂಗಣ್ಣ ಅವರಿದ್ದಾರೆ ಬೆಳಗಾವಿಯಿಂದ, ಮಾತಾಡೋಣ. ಹಲೋ ರಂಗಣ್ಣ, ನಮಸ್ಕಾರ. ನಮಸ್ಕಾರ ರೀ ಮೇಡಮ್, ಫೋನ್ ಎತ್ತಿದ್ದಕ್ಕೆ ಧನ್ಯವಾದಗಳು ರೀ. ಸರ್ ಸ್ವಲ್ಪ ಗಟ್ಟಿಯಾಗಿ ಮಾತನಾಡಿ. ನಾವು ಗಿಲ್ಲಿ ಅಭಿಮಾನಿ ಮೂಡಿಲಿಂದ ಮಾತಾಡಿದ್ರಿ. ಹೇಳ್ರಿ ಓ, ಗಿಲ್ಲಿ ಊರಾ? ಗಿಲ್ಲಿ ಊರಲ್ಲ, ಬೆಳಗಾವಿಂದ ಮಾತಾಡ್ತಿರೋದು ಅವರು. ಹೇಳ್ರಿ ಹೇಳ್ರಿ, ಕೇಳ್ಸತ್ತ ಹೇಳ್ರಿ. ಗಿಲ್ಲಿ ಅವರು ವಿನ್ ಆಗಿದ್ದಕ್ಕೆ ಭಾಳ ಹುರುಪು ಸಂತೋಷ ಭಾಳ ಐತ್ರಿ. ಓಕೆ, ಸೊ ಇಷ್ಟೋ ತನಕ ಕುಂತ ನೋಡಿದ್ರಿ ಬಿಗ್ ಬಾಸ್ ಹಂಗಂದ್ರ? ನೋಡಿದ್ರಿ ಸರ್, ನೋಡಿದ್ರಿ. ಏನ್ ಇಷ್ಟ ಆಯ್ತು ನಿಮಗೆ ಗಿಲ್ಲಿ ಒಳಗ? ಕ್ವಾಂಟಿಟಿ, ಗಿಲ್ಲಿ ಅವರು ಕ್ವಾಲಿಟಿ, ಸಾರಿ. ಮತ್ತೆ ಎಲ್ಲ ಚೆನ್ನಾಗಿ ಮಾತಾಡ್ತಾರ್ರಿ ಅವ್ರ. ಓಕೆ, ಹೌದ್ರಿ. ಅವ್ರ ವಾಯ್ಮೇರಿ 3 ಗಂಟೆಯಿಂದ ನಾವು ಒಟ್ಟ ಇದನ್ನ ನೋಡ್ಕೊತ ಕೂತಿದ್ರಿ ಟಿವಿ ರೀ. ಒಬ್ಬ ರೈತನ ಮಗ ಗೆದ್ದಾನ, ಹೆಂಗ ಅನ್ಸಾತೈತಿ ಈಗ? ಭಾರಿ ಖುಷಿ ಆತ್ರಿ ಸರ್. ಒಟ್ಟ ನಮ್ಗ ಅವ್ನ ಇಲ್ಲಿ ಬಂದ್ ನಾವು ಮನಿ ಬಂದ್ ಇಲ್ಲಿ ಪಟಾಕಿ ಹಾರಿಸಿದ್ರಿ, ಎಲ್ಲಾ ಇದನ್ ಮಾಡಿದ್ರಿ. ಬೆಳಗಾವ್ ಕುಂದ ಮನ್ಯಾನ ಮಂದೆಲ್ಲ ಎಲ್ಲಾ ಸಂಭ್ರಮಿಸಿದ್ರಿ ಸರ್. ಅವ್ರ ವಿನ್ ಆಗಿದ್ರಿ. ಹಾನ್ರಿ. ಹಲೋ, ಕೇಳ್ಸತ್? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್ ಅವರೇ. ಪ್ರಕಾಶ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಮ್ಮ ಮಗಳು ಹೆಂಗಿದ್ದೀರಿ ಸರ್? ಹೌಸ್ ದ ಜೋಶ್ ಮ್ಯಾಚ್? ಫುಲ್ ಖುಷಿ ಸರ್. ಖುಷಿ ಇದೆಯಾ? ಓ ಸರ್, ಗಿಲ್ಲಿ ಗೆದ್ದಿದ್ದಾರೆ, ಹೇಗೆ ಅನಿಸ್ತಾ ಇದೆ? ಮೇಡಮ್ ಅವ್ರು ಮಾತಾಡ್ತಿದ್ದಾರೆ, ಮಾತಾಡಿ. ನಮಸ್ತೆ ಸರ್, ಮಾತಾಡಿ ಸರ್. ಖುಷಿ ಆಯ್ತು. ಏನ್ ಜೋಶ್ ಇದೆ ಸರ್ ನಿಮ್ಗೆ? ನೀವೇ ಟ್ರೋಫಿ ಗೆದ್ದಷ್ಟು ಖುಷಿ ಇದೆ ತಮ್ಮಲ್ಲಿ. ಓ ಮೇಡಮ್ ಅವರೇ, ಬಹಳ ಖುಷಿ ಇದೆ ಮೇಡಮ್ ಅವರೇ. ಬಹಳ ಅಭಿಮಾನಿ ಅವರು ನಾವು ಚಿತ್ರದುರ್ಗದಿಂದ SJMT ಇಂದ. ಯಾಕೆ ಇಷ್ಟ ಆಗ್ತಿದ್ರು ಗಿಲ್ಲಿ ನಟ ಅವರು? ಏನ್ ಮೇಡಮ್ ಅವರೇ? ಗಿಲ್ಲಿ ನಟ ಯಾಕೆ ಇಷ್ಟ ಆಗ್ತಿದ್ರು ತಮ್ಗೆ? ಸರ್, ಅವರು ಮಾತುಗಳು ಕೇಳಿ ನನಗೆ ಬಹಳ ಇಷ್ಟ. ಓಕೆ, ಅವ್ರ ಮನಸ್ಸಲ್ಲಿ ಕಲಾಂಶ ಇಲ್ಲ, ಕರೆಕ್ಟ್ ಆಗಿ ಮಾತಾಡ್ತಾರೆ. ಅವ್ರು ಗೆದ್ದಿರೋದ್ ನೋಡಿ ನಮ್ಮ ಫ್ಯಾಮಿಲಿ ಎಲ್ಲ ಬಹಳ ಖುಷಿ ಇದೆ. ಮತ್ತೆ ನನ್ನ ಮಗಳು ಮಾತಾಡ್ತಾಳೆ, ಕೊಡ್ತೀನಿ ನೋಡಿ. ಕೊಡಿ ಸರ್. ಹಲೋ, ನಮಸ್ತೆ ಮೇಡಮ್, ತಮ್ಮ ಹೆಸರು? ನಮ್ಮ ಹೆಸರು ನಯನ ಅಂತ ಮ್ಯಾಮ್. ಹಾಯ್ ನೈನಾ. ನೈನಾ, ಏನ್ ಮಾಡ್ಕೊಂಡ್ರು ತಾವು? ನಾನು ಇಂಜಿನಿಯರಿಂಗ್ ಮುಗ್ದಿದೆ ಮ್ಯಾಮ್. ಮುಗ್ದಿದೆ. ಓಕೆ, ಸೊ ಯಾಕೆ ಗಿಲ್ಲಿ ಅವ್ರು ತುಂಬಾ ಇಷ್ಟ ಆದ್ರು ತಮ್ಗೆ? ತುಂಬಾ ಒಳ್ಳೆ ಕಂಟೆಸ್ಟೆಂಟ್ ಆಗಿದ್ರು. ಯಾವ ಕ್ವಾಲಿಟೀಸ್ ತುಂಬಾ ಖುಷಿ ಆಯ್ತು ಗಿಲ್ಲಿ ಅವ್ರದ್ದು? ವೆರಿ ಟ್ಯಾಲೆಂಟೆಡ್ ಪರ್ಸನ್ ಬಿಗ್ ಬಾಸ್ ಅಲ್ಲಿ. ಹಾ, ಅಂದ್ರೆ ಕಾಮಿಡಿ ಸೆನ್ಸ್ ಆಗಿರ್ಲಿ, ಹ್ಯೂಮರ್ ಆಗಿರ್ಲಿ, ತುಂಬಾ ಚೆನ್ನಾಗಿ ಕಂಟೆಸ್ಟ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ. ನಮ್ಮ ಅಪ್ಪಗೆ ತುಂಬಾ ಇಷ್ಟ, ನಮ್ಮ ಅಮ್ಮಗೆ ತುಂಬಾ ಇಷ್ಟ ಅವರು. ಒಟ್ಟಾರೆ ನಿಮ್ ಫ್ಯಾಮಿಲಿಗೆ ತುಂಬಾ ಫೇವರೇಟ್ ಗಿಲ್ಲಿ ಅಂತೀರಿ? ಯಾವ ಸೀಸನ್ ವೋಟ್ ಮಾಡಿರ್ಲಿಲ್ಲ, ನಮ್ಮ ಅಪ್ಪ ಈ ಸೀಸನ್ ವೋಟ್ ಮಾಡಿದ್ದಾರೆ. ಸೂಪರ್. ದಟ್ಸ್ ಫಾರ್ ಒನ್ ಅಂಡ್ ಓನ್ಲಿ ಗಿಲ್ಲಿ. ಫಾರ್ ಒನ್ ಅಂಡ್ ಓನ್ಲಿ ಗಿಲ್ಲಿ ಅಂತ ಹೇಳ್ಬೋದು ಮ್ಯಾಮ್. ಸೂಪರ್, ಥ್ಯಾಂಕ್ ಯು ನೈನಾ ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ, ನಿಮ್ಮ ಒಪಿನಿಯನ್ನ ಶೇರ್ ಮಾಡಿದ್ದಕ್ಕೆ. ಮಾಲಾ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಾಲಾ. ಓ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಜೋರೇನ್ರಿ ಶಿವಮೊಗ್ಗದಲ್ಲಿ ಸಂಭ್ರಮಾಚರಣೆ? ಒಳ್ಳೆ ಜೋರು ಮೇಡಮ್. ಓಕೆ, ಸೊ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಯ್ತು ಗಿಲ್ಲಿ ಅವ್ರು ಗೆಲ್ದಿದ್ಕೆ. ಸೊ ಯಾಕೆ ಗಿಲ್ಲಿ ಅವ್ರು ಗೆಲ್ಲಬೇಕು ಅಂತ ತಮಗ್ ಅನ್ಸಿದ್ದು? ಹಳ್ಳಿ ಮಗ ಅಲ್ಲ ಮೇಡಮ್, ಗೆಲ್ಬೇಕು.
ಅವ್ರ ಮುಂದೆ ಬರ್ಬೇಕು. ಹ್ಮ್ ಅದು ಒಂದೇ ಕ್ವಾಲಿಟಿನಾ? ಹಾ ಅದು ಒಂದೇ ರೀಸನಾ? ಕಾಮಿಡಿ ಮಾಡ್ತಾರೆ, ಎಲ್ಲಾರ್ಗು ಮನೋರಂಜನೆ ಕೊಡ್ತಾರೆ. ಹ್ಮ್ ಎಷ್ಟೇ ಬೇಜಾರಾದ್ರೂ ಏನಾದ್ರೂ ದೊಡ್ಡ ಕಾಮಿಡಿ ನೋಡಿದ್ರೆ ಎಲ್ಲ ಬೇಜಾರ್ ಕಡಿಮೆ ಆಗುತ್ತೆ. ಹಳ್ಳಿ ಹುಡುಗರು ಬೆಳಿಬೇಕು. ಮುಗ್ಧತೆ ಇತ್ತು. ಜೊತೆ ಇತ್ತು ಮೇಡಮ್. ಓಕೆ, ರನ್ನರ್ ಅಪ್ ಮತ್ತೆ ಸೆಕೆಂಡ್ ರನ್ನರ್ ಅಪ್ ಆದ್ರೂ ಖುಷಿ ಆಯ್ತಾ ತಮ್ಗೆ? ಅಶ್ವಿನಿ ಮತ್ತೆ ರಕ್ಷಿತಾ ಅವ್ರಿಗೆ ಸಿಕ್ಕಿರೋದು ತುಂಬಾನೇ ಖುಷಿ ಆಯ್ತು. ಕಾಲ್ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಮೇಡಮ್. ನಾವು ಟ್ರೈ ಮಾಡ್ತಾ ಇದ್ವಿ ಕಾಲ್ ಮಾಡೋಕ್ಕೆ. ಧನ್ಯವಾದಗಳು ಮೇಡಮ್, ತಮ್ಮ ಹತ್ರ ಮಾತಾಡಿದ್ದು ನಮಗೂ ಖುಷಿ ಆಯಿತು. ಆ್ಯಂಡ್ ಯಾಕೆ ಗಿಲ್ಲಿ ನಟ ನಿಮಗೆ ಇಷ್ಟ ಆಯಿತು ಅಂತ ನೀವು ನಮ್ಮ ಜೊತೆ ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್.